ಇನ್ನು ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಖಾಕಿ ಪ್ಲಾನ್ ಟಿವಿ9 ವರದಿ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲೆಲ್ಲಿ ಹೆಚ್ಚಿನ ಟ್ರಾಫಿಕ್ ಆಗ್ತಾ ಇತ್ತು ಅದರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಟಿವಿ9 ಮಾಡಿತ್ತು, ಅಲ್ಲಿನ ವರದಿಯನ್ನ ಪ್ರಸಾರ ಮಾಡಿತ್ತು. ಹೇಗೆ ಕೆಲವೊಂದಷ್ಟು ಜಂಕ್ಷನ್ಗಳಲ್ಲಿ ಸಮಸ್ಯೆಗಳಾಗ್ತಿದೆ ಅಂತ, ಟ್ರಾಫಿಕ್ ಜಾಮ್ ಆಗ್ತಿರುವಂತಹ ಸ್ಥಳಗಳಲ್ಲಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ವಿಶೇಷವಾಗಿ ಈ ವಾಹನಗಳ ಪಾರ್ಕಿಂಗ್ನಿಂದ ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ಟೋಯಿಂಗ್ ಮಾಡೋದಕ್ಕೆ, ಹಾಗೆ ರಸ್ತೆ ಚರಂಡಿ ಇತರೆ ಕಾಮಗಾರಿ ಮುಗಿಸ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಪ್ಲಾನ್ ಮಾಡಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಈ ಹೆಬ್ಬಾಳ ಭಾಗದಲ್ಲಿ, ಸರ್ಜಾಪುರ, ಮೈಸೂರು ರಸ್ತೆ ಎಲ್ಲ ಕಡೆ ಕೂಡ ಟ್ರಾಫಿಕ್ ಹೆಚ್ಚಾಗಿದೆ. ಈ ಬಗ್ಗೆ ಬೆಂಗಳೂರು ನಗರ ಸಂಚಾರಿ ಮುಖ್ಯಸ್ಥ ಕಾರ್ತಿಕ್ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಹೆಚ್ವಿ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಬೆಂಗಳೂರು ಸಿಟಿ ಅಂದ್ರೆ ಟ್ರಾಫಿಕ್ ಜಾಮ್ ಅನ್ನೋ ಇಮೇಜ್ ಈಗಾಗಲೇ ಕ್ರಿಯೇಟ್ ಆಗಿದೆ. ಈ ಸಂಬಂಧಪಟ್ಟಂತೆ ಜಾಯಿಂಟ್ ಕಮಿಷನರ್ ಆಗಿ ಕಾರ್ತಿಕ್ ರೆಡ್ಡಿ ಅವರು ಈಗ ಬೆಂಗಳೂರು ಸಿಟಿಗೆ ಬಂದಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಬೆಂಗಳೂರು ಸಿಟಿಗೆ ಏನು ಟ್ರಾಫಿಕ್ ಜಾಮ್ ಅಂತ ಏನೊಂದು ಇಮೇಜ್ ಇದೆ ಅದನ್ನು ಹೋಗೋಕ್ಕೆ ಏನೇನು ನೀವು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಸರ್? ಮೊದಲನೇದಾಗಿ ಥ್ಯಾಂಕ್ ಯು. ಈಗ ನಾನು ಚಾರ್ಜ್ ತಗೊಂಡು ಸುಮಾರು 3 ದಿವಸ ಆಗಿದೆ. ಬೆಂಗಳೂರು ಒಂದು ಇಟ್ ಈಸ್ ಅ ವೆರಿ ವೈಬ್ರೆಂಟ್ ಸಿಟಿ, ಮತ್ತು ವರ್ಲ್ಡಲ್ಲಿ ಇಟ್ ಈಸ್ ಅ ವೆರಿ ಪಾಪ್ಯುಲರ್ ಸಿಟಿ. ಇಟ್ ಈಸ್ ನೋನ್ ಫಾರ್ ಲಾಟ್ ಆಫ್ ಥಿಂಗ್ಸ್. ಟ್ರಾಫಿಕ್ ಈಸ್ ಅ ಕಂಟೇಜಿಯಸ್ ಇಶ್ಯೂ ಎಲ್ಲಿ ನಮ್ಮ ಬಿಕಾಸ್ ಆಫ್ ವೆರಿ ಹೈ ನಂಬರ್ ಆಫ್ ವೆಹಿಕಲ್ಸ್, ಮೋಸ್ಟ್ಲಿ 2 ವೀಲರ್ಸ್ ಆ್ಯಂಡ್ 4 ವೀಲರ್ಸ್. ನಮ್ಮಲ್ಲಿ ಲಾಸ್ಟ್ ಆಲ್ಮೋಸ್ಟ್ 1.4 crore ಪಾಪ್ಯುಲೇಷನ್ಗೆ ಅರೌಂಡ್ 1.2 crore ವೆಹಿಕಲ್ಸ್ ನಮ್ಮಲ್ಲಿ ಓಡಾಡ್ತಿದೆ. ಸೊ ಟ್ರಾಫಿಕ್ ರೆಗ್ಯುಲೇಷನ್ ಆ್ಯಂಡ್ ಟ್ರಾಫಿಕ್ ಮೂವ್ಮೆಂಟ್ ಏನಿದೆ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ನಮ್ಮಲ್ಲಿ ಸುಮಾರು 40 ವೆರಿ ಇಂಪಾರ್ಟೆಂಟ್ ಚೋಕ್ ಪಾಯಿಂಟ್ಸ್ ಇದೆ ಆ್ಯಂಡ್ ಮೋಸ್ಟ್ ಆಫ್ ಇಟ್ ಇಸ್ ಇನ್ ಈಸ್ಟ್ ಬ್ಯಾಂಗ್ಳೂರು. ನಮಗೆ ಈಗ ಭಾಳ ಮೇಜರ್ ಇಶ್ಯೂಗಳು ಎಲ್ಲಿ ಟ್ರಾಫಿಕ್ ಭಾಳ ಸಿವಿಯರ್ ಕಂಜೆಷನ್ ಆಗ್ತಿದೆ ಅಂದರೆ, ಒಂದು ಔಟರ್ ರಿಂಗ್ ರೋಡ್ ಒಂದಿದೆ, ಸರ್ಜಾಪುರ ರೋಡ್, ಹೋಲ್ ಆಫ್ ಔಟರ್ ರಿಂಗ್ ರೋಡ್ ಬಿಟ್ವೀನ್ ಸಿಲ್ಕ್ ಬೋಟ್ ಟು ಆಲ್ಮೋಸ್ಟ್ KR-ಪುರಂವರೆಗೂ ಇಟ್ ಇಸ್ ಎ ಮೇಜರ್ ಇದು ಕಂಜೆಷನ್ ಪಾಯಿಂಟ್. ಅದೇ ರೀತಿ ಹೆಬ್ಬಾಳಲ್ಲಿ ಕೂಡ ಆಗ್ತಿದೆ. ಈ ಒಂದು ಪರ್ಟಿಕ್ಯುಲರ್ ಜಂಕ್ಷನ್ ಏನು ಈಗ ಈ ಜಂಕ್ಷನ್ ಏನಿದೆ ಫ್ರಮ್ ಮಾಡಬಹುದು, ಏನು ಅಂದ್ರೆ ಏನು ಪ್ಲಾನ್ ಆಫ್ ಆಕ್ಷನ್? ಹೌದು, ಈಗ ಇಟ್ ಈಸ್ ಪೊಲೀಸ್ ಆಸ್ ವೆಲ್ ಆಸ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ, BBMP ಇದ್ದಾರೆ, ನಮ್ಮ BWSSB, ಬೆಸ್ಕಾಮ್ ಮತ್ತು ಬೇರೆಯವರು ಯಾರಿದ್ದಾರೆ, ಇಟ್ ಈಸ್ ಅ ಜಾಯಿಂಟ್ ಎಫರ್ಟ್. ಎಲ್ಲರೂ ನಾವು ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅದಕ್ಕೆ. ಸೊ ಈಗ ನಾವು ಅಬ್ಸರ್ವ್ ಮಾಡ್ತಿರೋದು ಮೇಜರ್ ಈಗ ಎಕೋ ವರ್ಲ್ಡ್ ಮತ್ತು ಎಕೋ ಸ್ಪೇಸ್ ಏನು ದೇವರ ಬಿಸ್ನಲ್ಲಿ ಹತ್ರ ಇದೆ, ದಟ್ ಈಸ್ ಬಿಕಮ್ ಅ ವೆರಿ ಮೇಜರ್ ಇಶ್ಯೂ. ಬಿಕಾಸ್ ಈ ಎರಡು ಏನು ಟೆಕ್ ಪಾರ್ಕ್ಗಳಿದೆ, ಎಕೋ ವರ್ಲ್ಡ್ ಆ್ಯಂಡ್ ಎಕೋ ಸ್ಪೇಸ್, ಪ್ರತಿ ದಿವಸಕ್ಕೆ ಅಲ್ಲಿ 1.5 lakh ವೆಹಿಕಲ್ಸ್ ಆರ್ ಗೋಯಿಂಗ್ ಇನ್ ಟು ದೋಸ್ 2 campuses. ಸೊ ದಟ್ ಈಸ್ ಕ್ರಿಯೇಟಿಂಗ್ ಅ ಜಾಮ್ ಆಫ್ ಅರೌಂಡ್ 2 to 3 kilometers. ಆ ಒಂದು ಏರಿಯಾ ಕ್ರಾಸ್ ಮಾಡಲಿಕ್ಕೆ ಅಲ್ಲಿ ಪ್ರಯಾಣಿಕರಿಗೆ ಸುಮಾರು 1 hour ಪ್ಲಸ್ ಆಗ್ತಿದೆ. ಸೊ ದಿಸ್ ಈಸ್ ಒನ್ ಇಶ್ಯೂ ದಟ್ ಹ್ಯಾಸ್ ಟು ಬಿ ಸಾಲ್ವ್ಡ್. ಅದರಲ್ಲಿ ಅದರದ್ದು ಔಟರ್ ರಿಂಗ್ ರೋಡ್ ಏನು ಕಂಪನೀಸ್ ಒಂದು ಅಸೋಸಿಯೇಷನ್ ಇದೆ, ಆರ್ಕಾ ಅಂತ, ಅವ್ರಿಗೆ ನಾನು ಮಂಡೇ ಒಂದು ಮೀಟಿಂಗ್ ಮಾಡಲಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಮಂಡೇ ಈವ್ನಿಂಗ್ ಮೀಟಿಂಗ್ ಮಾಡಿದ ನಂತರ ಅಲ್ಲಿ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಈಗ ನಮ್ಮ ಕಡೆಯಿಂದ ಅಲ್ಲಿ ಟ್ರಾಫಿಕ್ ಈಸ್ ಮಾಡಲಿಕ್ಕೆ ಏನು ಮಾಡ್ಬೋದು, ಅದೇ ರೀತಿ ಲಾಂಗ್ ಟರ್ಮಲ್ಲಿ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರಲ್ ಇಶ್ಯೂಸ್ನ ಅಡ್ರೆಸ್ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಅದನ್ನು ಮಾಡಲಿಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಕೆಲವು ಕಡೆ ಬೆಂಗಳೂರಲ್ಲಿ ನೋ ಪಾರ್ಕಿಂಗ್ ಏರಿಯಲ್ಲಿ ಜನ ವಾಹನಗಳು ನಿಲ್ಲಿಸಿ ರಸ್ತೆ ವೆಹಿಕಲ್ ಮೂವ್ಮೆಂಟ್ಗೆ ತೊಂದರೆ ಆಗ್ತಿದೆ. ಸೊ ಈಗ ನೋ ಪಾರ್ಕಿಂಗ್ ಏನಿದೆ ಅದನ್ನು ನಾವು ಭಾಳ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಇಷ್ಟು ದಿನ ಟೋಯಿಂಗ್ ವ್ಯವಸ್ಥೆ ಇರಲಿಲ್ಲ, ಅದನ್ನ ಇವತ್ತು ಕೂಡ ಹೋಮ್ ಮಿನಿಸ್ಟರ್ ಅದನ್ನ ಟೋಯಿಂಗ್ನ ನಾವು ಶುರು ಮಾಡ್ತೀವಿ. ಪ್ರೈವೇಟ್ ಅವ್ರಿಗೆ ಕೊಡಲ್ಲ, ನಾವು ಸರ್ಕಾರದವರೇ ನಾವು ಶುರು ಮಾಡ್ತಿದ್ದೀವಿ. ಸೊ ಈಗ ಏನು ಮಾಡ್ತಾ ಇದೀವಿ, ನಾವು BBMP ಅವ್ರಿಗೆ ನಾವು ಲೆಟರ್ ಬರೆದಿದ್ದೀವಿ. ನಮ್ಮಲ್ಲಿ ಟ್ರಾಫಿಕ್ಗೆ ಸಂಬಂಧಪಟ್ಟಂಗೆ 10 ಸಬ್ ಡಿವಿಷನ್ ಇದೆ, ಪ್ರತಿ ಒಂದು ಸಬ್ ಡಿವಿಷನ್ಗೆ ಒಂದು ಟೋಯಿಂಗ್ ವೆಹಿಕಲ್ ಕೊಡಿ ಅಂತ BBMP ಅವ್ರಿಗೆ ಕೊಡಿ. BBMP ಅವರು ವೆಹಿಕಲ್ನ ನಮಗೆ ಇದರ ಟೆಂಡರ್ ಮುಖಾಂತರ ಮಾಡ್ತಾರೆ, ಒಂದು ವೆಹಿಕಲ್ ನಮಗೆ ಕೊಡ್ತಾರೆ. ಸರ್, ಇದಲ್ದಲ್ಲೇ ಒಂದು 2-3 ಏನು ಸ್ಪಾಟ್ಗಳಿದೆ ನೀವು ಹೇಳಿದ್ರು ಟ್ರಾಫಿಕ್ ಆಗೋದು, ಅದರಲ್ಲಿ ಮೈಸೂರು ರೋಡ್, ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು? ಈಗ ಮೈಸೂರು ರೋಡ್ ಈಸ್ ಆ್ಯಕ್ಚುಲಿ ನೀವೊಂದು ರೀತಿ ನೋಡಿದ್ರೆ ಆಫ್ಟರ್ ದಿ ನಮ್ಮ ಈ ಫ್ಲೈಓವರ್ ಏನಿದೆ ಮತ್ತು ಈ ಎಕ್ಸ್ಪ್ರೆಸ್ ವೇ ಬಂದ ಮೇಲಿಂದ ದ ಮೇಜರ್ ಇಶ್ಯೂ ಇಸ್, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ರೆಸ್ ವೇಲಿ ಮೈಸೂರಿಂದ ಬರೋರು ಬೆಂಗಳೂರಿಗೂ ಫಾಸ್ಟಾಗಿ ಬಂದುಬಿಡ್ತಾರೆ, ಆಮೇಲೆ ಅಲ್ಲಿ ಚೌಕ್ ಆಗ್ತಿದೆ. ಸೊ ಬೇಸಿಕ್ ಇಶ್ಯೂ ಈಸ್ ಅಲ್ಲಿ ಭಾಳಷ್ಟು ಜನ ಟೋಲ್ ಅವಾಯ್ಡ್ ಮಾಡಲಿಕ್ಕೆ ಕೆಳಗಡೆ ಸರ್ವಿಸ್ ರೋಡಲ್ಲಿ ಬಂದು ಅಲ್ಲಿ ಜಾಮ್ ಆಗ್ತಿದೆ. ಅಲ್ಲಿ NH ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅಲ್ಲಿ ರೋಡ್ನ ಸ್ವಲ್ಪ ಮಠ ಏನಿದೆ, ಕದಂಬ ಸರ್ಕಲ್ ಏನಿದೆ, ಅಲ್ಲಿ ಸ್ವಲ್ಪ ರೋಡ್ ವೈಡನ್ ಮಾಡಿದ್ರೆ ಅಲ್ಲಿ ಸರ್ವಿಸ್ ರೋಡ್ ಎಂಟರ್ ಆಗಲಿಕ್ಕೆ ಮತ್ತು ಎಕ್ಸಿಟ್ ಆಗಲಿಕ್ಕೆ ಈಸಿ ಆಗುತ್ತೆ ಅಂತ ಒಂದು NH ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅದು ಕೂಡ ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡ್ಕೊತೀವಿ. ಬಟ್ ವೀಕೆಂಡ್ ಏನು ಎಂಟ್ರಿ ಮತ್ತು ಎಕ್ಸಿಟ್ ಇದೆ ಅದಕ್ಕೂ ಕೂಡ ಅರ್ಲಿಯಾಗಿ ಮೆನ್ ಡಿಪ್ಲಾಯ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊತೀವಿ. ಸರ್ಜಾಪುರ ರೋಡ್ಗೆ ಸಂಬಂಧಪಟ್ಟಂತೆ
ಸರ್ಜಾಪುರ ರೋಡಲ್ಲಿ ಟೆಕ್ ಪಾರ್ಕ್ಗಳು ಕಮ್ಮಿ ಇದ್ರೂ ಅಲ್ಲಿ ಜಸ್ಟ್ ಬಿಕಾಸ್ ಆಫ್ ದಿಸ್ ದೇವಬಿಸ್ನಳ್ಳಿ ಇಶ್ಯೂ ಏನಾಗ್ತಿದೆ ಅಲ್ಲಿ ಟ್ರಾಫಿಕ್ ಪೈಲಪ್ ಆಗಿ ಅದರದ್ದು ಸ್ಪಿಲ್ ಓವರ್ ನಮ್ಮ ಸರ್ಜಾಪುರ ರೋಡ್ ಮೇಲೆ ಆಗ್ತಿದೆ. ಸೊ ಆ ಸರ್ಜಾಪುರ ರೋಡ್ ದೇವರ ಬಿಸ್ನಳ್ಳಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದೆ, ಸರ್ಜಾಪುರ ರೋಡ್ ಒಂದು ಮಟ್ಟಿಗೆ ಅದು ಸಾಲ್ವ್ ಆಗುತ್ತೆ. ಕೆಲವು ಯೂ ಟರ್ನ್ಗಳಲ್ಲಿ ಟ್ರಾಫಿಕ್ಗಳು ಸ್ವಲ್ಪ ಇಶ್ಯೂ ಆಗ್ತಿದೆ, ಅಂದರೆ ವೆಹಿಕಲ್ ಮೂವ್ಮೆಂಟ್ ಸ್ಲೋ ಇದೆ. ಅಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಒಂದು ಟ್ರಾಫಿಕ್ ಎಕ್ಸ್ಪರ್ಟ್ ಅವ್ರದ್ದು ಅಡ್ವೈಸ್ ತೊಗೊಂಡು ಅಲ್ಲಿ ಸಿಗ್ನಲ್ ಹಾಕಬೇಕಾದ ಏನು ವ್ಯವಸ್ಥೆ ಮಾಡಬೇಕು ಅಥವಾ ಸ್ಮಾಲಾಗೆ ಅಕ್ವೈರಿ ಮಾಡಿ ಟರ್ನಿಂಗ್ ಏರಿಯಾದಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋದು ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಅದು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹೆಬ್ಬಾಳ ಜಂಕ್ಷನ್ ಈ ಒಂದು ಫ್ಲೈಓವರ್ ಸಂಬಂಧಪಟ್ಟ ಅದು ಮೇಜರ್, ಯಾಕೆಂದ್ರೆ ಏರ್ಪೋರ್ಟ್ ಇಂದ ಬರೋಕೆ ಹೋಗೋಕೆ ಇರುವಂತ ಮೇಜರ್ ಪಾಯಿಂಟ್ ಅದು. ಅದಕ್ಕೆ ಆಗ್ತಾ ಇರುವಂತ ಜಾಮ್ಗೆ ಏನು ಕ್ರಮ ಕೈಗೊಳ್ಳೋದು? ಈಗ ಹೆಬ್ಬಾಳ ಅಲ್ಲಿ ನೀವು ನೋಡಿದಂಗೆ KR ಪುರಂ ಇಂದ ಬರೋ ರ್ಯಾಂಪ್ ಈಗ BD ಅವರು ಅತಿ ಶೀಘ್ರದಲ್ಲೇ ಪ್ರಾಬ್ಲಿ ಐ ಥಿಂಕ್ ಸಮ್ ಟೈಮ್ ನೆಕ್ಸ್ಟ್ ಮಂತ್ ಅದರದ್ದು ಇನಾಗ್ರೇಷನ್ ಆಗುತ್ತೆ. ಸೊ ಇನ್ನೊಂದು ಸ್ಮಾಲ್ ಲೂಪ್ ಒಂದು ಪೆಂಡಿಂಗ್ ಇರುತ್ತೆ. ಅವರು ನಿನ್ನೆ ಕೂಡ ನಾನು ಸ್ಪಾಟ್ನ ಇನ್ಸ್ಪೆಕ್ಷನ್ ಮಾಡಿದ್ದೆ. ಸೊ ಇಂಜಿನಿಯರ್ಸ್ ಕೂಡ ಬಂದಿದ್ರು. ಅವರು ಇದು ಇನಾಗ್ರೇಷನ್ ಆದಮೇಲೆ ನಮಗೆ 3 months ಅಂತ ಅದು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ 3-4 monthsಲ್ಲಿ ಈ 2 ಲೂಪ್ ಇನಾಗ್ರೇಟ್ ಆದರೆ ಅಲ್ಲಿ ಪ್ರಾಬ್ಲಿ ಒಂದು 50% ಲೋಡ್ ಏನಿದೆ ಅದು ಅಲ್ಲಿ ಕಮ್ಮಿ ಆಗುತ್ತೆ. ಕೊನೆಯದಾಗಿ ಸರ್, ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಮ್ಗೆ ಗೊತ್ತಿರೋ ಹಂಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಒಂದಷ್ಟು ಸುಧಾರಣೆ ಆಗಿದೆ, ಇನ್ನೂ ಕೂಡ ಅದಕ್ಕೆ ಆಗದಿದ್ದಂಗೆ ಮಾಡೋಕೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ನಾವು ಸಿಲ್ಕ್ ಬೋರ್ಡ್ ಜಂಕ್ಷನ್ ನೋಡಿದ್ರೆ ಈಗ ನಮಗೆ ಮೇಜರ್ ವಾಟರ್ ಲಾಗಿಂಗ್ ಇಶ್ಯೂ ಇಂದ ನಮಗೆ ಟ್ರಾಫಿಕ್ ಸ್ಲೋ ಆಗ್ತಿದೆ. ಅಲ್ಲಿ ವಾಟರ್ ಲಾಗಿಂಗ್ ಆಗ್ತಿರೋದು ಈ BMRCL ಕೆಲಸ ಏನು ನಡೀತಿದೆ ಅಲ್ಲಿ ಅವರು ಕನ್ಸ್ಟ್ರಕ್ಟ್ ಡೆಬ್ರಿಸ್ ಇಂದ ಮತ್ತೆ ಬೇರೆ ಇಶ್ಯೂಗಳಿಂದ ಅಲ್ಲಿ ವಾಟರ್ ಲಾಗ್ ಆಗ್ತಿದೆ. ಅದನ್ನ ಕ್ಲಿಯರ್ ಮಾಡೋಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ದೀವಿ, ಅವರನ್ನ ಮಾಡ್ತಿದ್ದಾರೆ. ಅದೇ ರೀತಿ ಅಲ್ಲಿ ಹೊಸ ರೋಡ್ ಏನು ಡಬಲ್ ಟೆಕ್ಕರ್ ರೋಡ್ ಏನು ಮಾಡಿದ್ದಾರೆ, ಅದು ಇನ್ನೊಂದು ವೇ ಏನಿದೆ ಅದು ಓಪನ್ ಆದರೆ ಮೋರ್ ಆರ್ ಲೆಸ್ ನಮಗೆ ಅಲ್ಲಿ ಇಶ್ಯೂ ರಿಸಾಲ್ವ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ವೆಹಿಕಲ್ಸ್ಗಳು 3 ತಿಂಗಳು 4 ತಿಂಗಳು ಒಂದೇ ಕಡೆ ಜಾಗದ ಅದನ್ನ ಎತ್ತಿಸುವಂತದ್ದು ಏನಾರ ಕ್ರಮಗಳು? ಯಾವುದು ಆ ಥರ ಬಹಳ ಲಾಂಗ್ ಪೆಂಡಿಂಗ್ ಇದೆ, ನಮ್ಮ ಬೋತ್ ಲಾ ಆ್ಯಂಡ್ ಆರ್ಡರ್ ಮತ್ತು ನಮ್ಮ ಪೊಲೀಸರು ಕೂಡ ಅದನ್ನ ನೋಡ್ಬೇಕು. ಭಾಳ ದಿವಸದಿಂದ ಪೆಂಡಿಂಗ್ ಇದ್ರೆ ಅದನ್ನ ನಾವು ಟೋ ಮಾಡಿಕೊಂಡು ಅನ್ಕ್ಲೇಮ್ಡ್ ವೆಹಿಕಲ್ ಅಂತ ಅದನ್ನ ಓನರ್ನ ಪತ್ತೆ ಮಾಡಬೇಕಾಗತ್ತೆ. ಮತ್ತು ಅದೇ ರೀತಿ ನಮಗೆ ಮೇಜರ್ ಇಶ್ಯೂಗಳು ನಾನು ನೋಡ್ತಿರೋದು ಲಾಸ್ಟ್ 3-4 ಡೇಸಿಂದ ಒಂದು ದಿವಸಕ್ಕೆ ಒಂದು 4-5 ಹೆವಿ ವೆಹಿಕಲ್ಸ್ ಅಲ್ಲಲ್ಲಿ ಬ್ರೇಕ್ ಡೌನ್ ಆಗಿಬಿಡ್ತದೆ. ಸೊ ಈ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ, ಒಂದು ಲೇನ್ ಬ್ಲಾಕ್ ಆದರೆ ಹೋಲ್ ಟ್ರಾಫಿಕ್ ಸ್ಲೋ ಡೌನ್ ಆಗಿ ಪೈಲಪ್ ಆಗಕ್ಕೆ ಶುರು ಆಗುತ್ತೆ. ಸೊ ಈಗ BMTC ಅವ್ರ ಜೊತೆ ಮಾತಾಡಿ ಅವ್ರ ಹತ್ರ ಕೆಲವು ರೆಕರ್ಸ್ ಇದೆ, ಅದನ್ನ ಸಿಟಿಯಲ್ಲಿ 6-7 ಕಡೆ ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲಿದೆ, ಮೇನ್ ಈ ಥರ ಇಂಪಾರ್ಟೆಂಟ್ ರೋಡ್ಸ್ ಎಲ್ಲಿದೆ, ಏರ್ಟ್ರೈಲ್ ರೋಡ್ಸ್ ಅಲ್ಲಿ ಅದನ್ನ ನಮ್ಮ ಪೀಕ್ ಅವರ್ಸಲ್ಲಿ ಬೋತ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಕಡೆನೂ ಅದನ್ನ ಡಿಪ್ಲಾಯ್ ಮಾಡಿಕೊಂಡು ನಮ್ಮ ಲೆಕ್ಕದಲ್ಲಿ 6 ರೆಕರ್ಸ್ ಅವ್ರ ಹತ್ರ ಇದೆ, ಅದನ್ನು ಡಿಪ್ಲಾಯ್ ಮಾಡ್ಕೊಂಡು ಯಾವ್ದಾದ್ರು ವೆಹಿಕಲ್ ಬ್ರೇಕ್ ಡೌನ್ ಆದರೆ ಇನ್ಕ್ಲೂಡಿಂಗ್ ದೇರ್ ಬಸ್ಸಸ್ ಆರ್ ಎನಿ ಅದರ್ ವೆಹಿಕಲ್ ಅದನ್ನು ಇಮಿಡಿಯೇಟ್ಲಿ ಇದು ಮಾಡಲಿಕ್ಕೆ ಇವರು BMTC ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಕಾರ್ತಿಕ್ ರೆಡ್ಡಿ ಅವರ ಮಾತು. ಚಾರ್ಜ್ ತಗೊಂಡು 3 ದಿನಕ್ಕೆ ಆಕ್ಷನ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ, ಏನೇನು ಮಾಡಬೇಕು ಬೆಂಗಳೂರಲ್ಲಿ ಆಗ್ತಾ ಇರುವಂಥ ಟ್ರಾಫಿಕ್ ಜಾಮ್ಗೆ ಸಂಬಂಧಪಟ್ಟಂತೆ. ಕ್ಯಾಮರಾಮನ್ ಜಗಿನ್ ಜೊತೆ ಕಿರಣ್, TV9 ಬೆಂಗಳೂರು.